ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 3 ದಿನಗಳ ನಂತರ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಬಹಳಷ್ಟು ಜನ ಕೇಳ್ತಾ ಇದ್ರಿ, ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿನ ಒಂದಷ್ಟು ಪಿಕ್ಸ್ ವಿಡಿಯೋಸನ್ನು ಹಾಕಿ ಮೇಡಮ್, ನಿಮ್ಮ ಮೂಲಕ ನಮಗೂ ಕೂಡ ಮಂತ್ರಾಲಯದ ದರ್ಶನವಾಗಲಿ ಅಂತ. ಆ ಕಾರಣಕ್ಕಷ್ಟೇ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ಅಲ್ಲಿಗೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋ ಮನಸ್ಸು ಇರೋದಿಲ್ಲ. ಯಾವುದ್ರ ಕಡೆ ಈ ರೀತಿಯೆಲ್ಲ ವಿಡಿಯೋ ಮಾಡ್ಕೊಳ್ಳೋದು, ಆ ಕಡೆ ಮನಸ್ಸು ಖಂಡಿತ ಹೋಗೋದಿಲ್ಲ. ಅಲ್ಲಿರುವಂತಹ ಪ್ರತಿ ಕ್ಷಣವೂ ಕೂಡ ರಾಯರ ಸ್ಮರಣೆ, ರಾಯರೊಟ್ಟಿಗೆ ಬಹಳ ಒಂದು ಪ್ರೀತಿಯಿಂದ ಇರುವಂತಹ ಸಮಯ ಅದು. ಇಲ್ಲಿ ಒಂದಷ್ಟು ವಿಡಿಯೋಸನ್ನು ಹಾಕಿದ್ದೀನಿ. ಯಾತಕ್ಕೋಸ್ಕರ ಹೋಗಿದ್ದೆ ಅಂತಂದರೆ, ನವೆಂಬರ್ ತಿಂಗಳಲ್ಲಿ ಹೋಗಿದ್ದೆ. ಯಜಮಾನರ ಹುಟ್ಟಿದಬ್ಬ ಇತ್ತು. ಆಗ ಮಾರ್ಚ್ 1ನೇ ತಾರೀಕು ನನ್ನ ಒಂದು ಹುಟ್ಟಿದಬ್ಬ ಇತ್ತು. ರಾಯರ ಆಶೀರ್ವಾದಕ್ಕೋಸ್ಕರ ಹೋಗಿದ್ದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ವಿಪರೀತ ರಶ್. ಭಾನುವಾರ, ಜೊತೆಯಲ್ಲಿ ರಾಯರ ವರ್ಧಂತಿ ಕಳೆದಂತಹ ಮೊದಲನೇ ಭಾನುವಾರ ಬೇರೆ. ಮೇಯ್ನ್ ಗೇಟಿಂದಾನೇ ಕ್ಯೂ ನಿಂತಿತ್ತು. ವಿಪರೀತ ರಶ್ ಇತ್ತು. ಏನು ಮಾಡಿದ್ವಿ ಅಂತಂದರೆ, ಅಷ್ಟು ಮಕ್ಕಳನ್ನೆಲ್ಲ, ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರಿಂದ ಅಷ್ಟು ಕ್ಯೂನಲ್ಲಿ ನಿಂತು ಆ ಬಿಸಿಲಿನಲ್ಲಿ, ಬಿಸಿಲು ಬೇರೆ ಭಾಳ ಈಗ ಆ ಕಡೆ, ಆಗೋದಿಲ್ಲ ಅಂತ ಹೇಳಿ ಅನ್ನಿಸ್ತು. ಸೊ ಹೀಗಾಗಿ ಏನು ಒಂದು ಸೇವೆ ಇದೆ ಮಂತ್ರಾಲಯದಲ್ಲಿ ಅಂತಂದರೆ, 1,000 ರೂಪಾಯಿಯನ್ನು ನಾವು ಕೊಟ್ಟು ವಿಶೇಷ ದರ್ಶನದ ಟಿಕೆಟನ್ನು ತೊಗೋಬಹುದು. ಅದು ವಿಶೇಷ ದರ್ಶನದ ಟಿಕೆಟ್ ಅಂತ ಹೇಳೋದಕ್ಕಿಂತ 1,000 ಕೊಟ್ಟರೆ 4 ಜನನ ಡೈರೆಕ್ಟ್ ಬಿಡ್ತಾರೆ. ಒಂದು 5 ನಿಮಿಷ 7 ನಿಮಿಷದೊಳಗಡೆ ರಾಯರ ದರ್ಶನ ಆಗಿಬಿಡುತ್ತೆ. ಡೈರೆಕ್ಟ್ ಬಿಡ್ತಾರೆ. ಆ ಕೊಟ್ಟಂತಹ ಹಣ ಎಲ್ಲಿ ಹೋಗುತ್ತೆ ಅಂತಂದರೆ ಅನ್ನದಾನಕ್ಕೆ ಹೋಗುತ್ತೆ. ಹೀಗಾಗಿ ನಮಗೇನು ಬೇಜಾರಾಗೋದಿಲ್ಲ. ಆದಷ್ಟು ಕ್ಯೂನಲ್ಲಿ ನಿಂತು ದರ್ಶನ ಮಾಡಿದ್ರೆ ನಮಗೂ ಸಮಾಧಾನ. ಎಲ್ಲರಂತೆ ನಾವು ಓದ್ವಿ ಅನ್ನೋ ಥರದ್ದು. ಬಟ್ ಆಗೋದೇ ಇಲ್ಲ ಅಂತಂದಾಗ ಈ ಸೇವೆನ ಬಳಸ್ಕೊಳ್ಳಿ. ನೆಕ್ಸ್ಟ್ ಆ ಟಿಕೆಟ್ ಕೊಟ್ಟಿದ್ದೀನಿ ನೋಡಿ, ಆ ಫೋಟೋ ಹಾಕಿದ್ದೀನಿ. ಇದು 1ನೇ ತಾರೀಕು ರಾಯರ ಅಲಂಕಾರ, ಜೊತೆಯಲ್ಲಿ ರಾಯರ ಮಂಗಳಾರತಿ. ಈಗ ಒಂದು ಕ್ಲಿಪ್ ಬರುತ್ತೆ ನೋಡಿ. ಈ ಮಂಗಳಾರತಿಯನ್ನು ಪುರೋಹಿತರು ಹೊರಗಡೆ ತಗೊಂಡು ಬರ್ತಾ ಇರುವಂತಹದ್ದು ನಮಗೂ ಕೂಡ ಸಿಕ್ತು. ಬಹಳ ಒಂದು ಸಂತೋಷ ಇದು. ಎಲ್ರಿಗೂ ಕೂಡ ಈ ಬೃಂದಾವನಕ್ಕೆ ಆರತಿಯನ್ನು ಮಾಡಿದಂತಹ ಮಂಗಳಾರತಿ ಸಿಗೋದು ಬಹಳ ಕಷ್ಟ. ಹೊರಗಡೆ ಇನ್ನೇನು 12 ಗಂಟೆಗೆ ರಾಯರ ದರ್ಶನ ಮುಗೀತು ಭಾನುವಾರ. ಹೊರಗಡೆ ಹೋಗೋಣ ಅಂಥೇಳಿ, ಎಕ್ಸಿಟ್ ಆಗೋಣ ಅಂತ ಹೇಳಿ ನೋಡುವಂತಹ ಸಂದರ್ಭದಲ್ಲಿ ಮಹಾಮಂಗಳಾರತಿ ಸೌಂಡ್ ಆಗುತ್ತಲ್ವ, ಅದು ಕೇಳಿಸ್ತು. ಸ್ಕ್ರೀನಲ್ಲಿ, ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ತಿತ್ತು. ಸೊ ಮಹಾಮಂಗಳಾರತಿ ನೋಡಿಕೊಂಡು ಹೊರಗಡೆ ಹೋಗಿಬಿಡೋಣಪ್ಪ ಅಂಥೇಳಿ ಕೂತು ಮಹಾಮಂಗಳಾರತಿಯನ್ನು ನೋಡಿದ್ವಿ. ಆವಾಗ ಈ ಆರತಿಯನ್ನು ಹೊರಗಡೆ ತೊಗೊಂಡು ಬಂದರು. ಎಷ್ಟೋ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ರು ಕೂಡ ಆ ಆರತಿ ತಗೊಳ್ಳುವಂತಹ ಸೌಭಾಗ್ಯನೂ ಸಿಕ್ಕಿರಲಿಲ್ಲ. ಅದೇನು ರಾಯರ ಅನುಗ್ರಹ ಆಯಿತು, ಭಾನುವಾರ ಮಹಾಮಂಗಳಾರತಿ ಸಿಕ್ತು. ಬಹಳ ಸಂತೋಷ ಕೂಡ ಆಯಿತು. ಇನ್ನು ಅವತ್ತಿನ ದಿವಸ ಮಧ್ಯಾಹ್ನನೇ ಹೊರಟು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ನಾವಿರುವಂತಹ ಸ್ಥಳನ ತಲುಪಿದ್ವಿ. 1,000 ರೂಪಾಯಿ ಕೊಟ್ಟು ನಾವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೋತೀವಲ್ವ, ಅದಕ್ಕೇ ಪ್ರಸಾದವನ್ನು ಕೂಡ ಕೊಡ್ತಾರೆ. ಪರಿಮಳ ಪ್ರಸಾದ, 4 ಪರಿಮಳ ಪ್ರಸಾದ ಕೂಡ ಸಿಕ್ಕಿತ್ತು. ಹೋಗುವಾಗ ಎಷ್ಟು ಸಂತೋಷವಾಗಿ ನಗ್ನಗ್ತಾ ಹೋಗ್ತೀವೋ, ಬರುವಾಗ ಅಷ್ಟೇ ಭಾರವಾದ ಮನಸ್ಸು, ಏನೋ ಒಂದು ಕಳೆದುಕೊಂಡಂತಹ ಭಾವ. ಜೊತೆಯಲ್ಲಿ ರಾಯರನ್ನ ಬಿಟ್ಟು ಹೋಗಬೇಕಲ್ಲ ಅನ್ನುವಂತಹ ನೋವು. ಕಣ್ಣಲ್ಲಿ ನೀರು ಹಾಕದಲೇ ಬರಲಿಕ್ಕಾಗೋದೇ ಇಲ್ಲ ಮಂತ್ರಾಲಯದಿಂದ ಬರುವಾಗ. ಇನ್ನೂ ಆ ಬೇಜಾರು ಮನಸ್ಸಿನಲ್ಲಿ ಹಾಗೇ ಇದೆ. ಇನ್ನು ವಿಚಾರಕ್ಕೆ ಬರ್ತೀನಿ. ಮಂಗಳವಾರ 3ನೇ ತಾರೀಕು ಖಗ್ರಾಸ ಚಂದ್ರಗ್ರಹಣ ಇರುವಂತಹದ್ದು. ದಯಮಾಡಿ ನೋಡಿ, ಪೌರ್ಣಮಿ ಕೂಡ ಜೊತೆಯಲ್ಲಿ ಬಂದಿರೋದ್ರಿಂದ ಜೊತೆಯಲ್ಲಿ ಗ್ರಹಣ ಈ ಬಾರಿ ಸರಿಯಾಗಿ ಬಂದಿಲ್ಲ. ಎಲ್ಲ ರಾಶಿಗಳಿಗೂ ಜೊತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರ ಒಂದು ನಕಾರಾತ್ಮಕತೆ ಅನ್ನುವಂತಹದ್ದು ಗ್ರಹಣದ್ದು ಇದ್ದೇ ಇದೆ. ಆ ರೀತಿ ಈ ಬಾರಿಯ ಗ್ರಹಣ ಬಂದಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಇದನ್ನು ಆಚರಣೆ ಮಾಡಲೇಬೇಕು. ಗ್ರಹಣವನ್ನು ಏನು ಮಾಡಬೇಕು,
ಮಂಗಳವಾರ ಬೆಳಗ್ಗೆ ನೆಲ ಒರೆಸ್ಕೊಂಡು ಪ್ರತಿನಿತ್ಯ ಹೇಗೆ ದೇವರ ಮನೆಯಲ್ಲಿ ದೀಪ ಹಚ್ತೀರೋ ನಾಳೆ ಯಾವುದೇ ಕಾರಣಕ್ಕೂ ತಪ್ಪದ ಹಾಗೆ ನೀವು ಮನೆಯಲ್ಲಿ ದೀಪ ಹಚ್ಚುವಂತಹದ್ದನ್ನು ಮಾಡಬೇಕು. ಮತ್ತು ಕೆಲವರಿಗೆಲ್ಲ ಏನಾದರೂ ಮಂಗಳವಾರ ಮನೆ ದೇವರ ವಾರ ಇದ್ದರೆ ಯಾವುದೇ ಕಾರಣಕ್ಕೂ ಫೋಟೋ ಒರೆಸುವಂತಹದ್ದು, ಕಳಸವನ್ನು ಹೂಡುವಂತಹದ್ದು ನಾಳೆ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಮ್ಮ ಕಡೆ ಕೂಡ ಗ್ರಹಣದ ಒಂದು ಪ್ರಭಾವ ಇರೋದರಿಂದ ನಾವು ಗ್ರಹಣ ಬಿಟ್ಟ ನಂತರ ನಾವು ನೆಕ್ಸ್ಟ್ ಫೋಟೋ ಎಲ್ಲ ಒರೆಸಿ ಮತ್ತು ದೇವರ ಪಾತ್ರೆ ಎಲ್ಲ ತೊಳೆದು ಮನೆಯಲ್ಲಿ ವಾರ ಮಾಡಬೇಕಾಗತ್ತೆ. ಹೀಗಾಗಿ ನಾಳೆ ಯಾವ ಕಾರಣಕ್ಕೂ ಕಳಸವನ್ನು ಹೂಡಲಿಕ್ಕೆ ಹೋಗಬೇಡಿ. ಯಾವತ್ತು ಹಾಗಾದರೆ ಮಾಡಬೇಕು ಅನ್ನುವಂತಹದ್ದಾದರೆ ನೋಡಿ, ಫಸ್ಟು ಮಂಗಳವಾರ ನೀವು ನೈಟು 8:30 ಒಳಗಡೆ ಊಟ ಮುಗಿಸ್ಕೊಂಬಿಡಿ. 8:30 ನಂತರ ಊಟ ಬೇಡ. ಮಂಗಳವಾರ ಇದು ರಾತ್ರಿ ಚಂದ್ರಗ್ರಹಣ ಸಂಜೆ ಟೈಮು ಮತ್ತು ರಾತ್ರಿ ನಡೆಯೋದ್ರಿಂದ ಬುಧವಾರ ಗ್ರಹಣ ಸಂಪೂರ್ಣ ವಿಮೋಚನೆ ಅಂದರೆ ಅದರ ದೋಷಗಳು ಹೋಗೋದಿಲ್ಲ. ಎಲ್ಲರೂ ಕೂಡ ನಾವು ಗುರುವಾರ ರಾಯರ ಪೂಜೆ ಮಾಡೋದ್ರಿಂದ ಬುಧವಾರ ಯಾವ ಕಾರಣಕ್ಕೂ ದೇವರ ಪಾತ್ರೆ ಸಾಮಾನೆಲ್ಲ ತೊಳಿಲಿಕ್ಕೆ ಹೋಗಬೇಡಿ. ತೊಳೆದ್ರೂ ಕೂಡ ಅಷ್ಟು ದೋಷ ಹರಿಯೋದಿಲ್ಲ. ಹೀಗಾಗಿ ಒಂದೇ ಸಾರ್ತಿ ಬುಧವಾರ ಸಾಯಂಕಾಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಫೋಟೋಗಳು ಒರೆಸ್ಕೊಂಡು ಕಳಸವನ್ನು ಕೂಡ ನಾಳೆ ಸಂಜೆ ವಿಸರ್ಜನೆ ಮಾಡಿ ಒಂದೇ ಸಾರ್ತಿ ಗುರುವಾರ ಕಳಸ ಇಟ್ಟು ಏನು ಮನೆ ದೇವರುಗಳ ಪೂಜೆ ಮಾಡ್ತೀರಾ ಎಲ್ಲರೂ ಕೂಡ ಮಾಡಬೇಕು. ಮಂಗಳವಾರ ಕಳಸ ಹೂಡುವಂಥವ್ರು ಅಂತ ಮಾತ್ರನೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಗ್ರಹಣ ಬಿಟ್ಟ ನಂತರ ನೀವೇನು ಮಾಡಬೇಕು ಅಂದರೆ ಪ್ರತಿ ಬಾರಿನೂ ನಮ್ಮ ಕಡೆ ಗ್ರಹಣದ ಆಚರಣೆ ಇದೆ ಅಂತಂದರೆ ಫೋಟೋ ಎಲ್ಲ ಒರೆಸಿ ಎಲ್ಲ ದೇವರ ಸಾಮಾನನ್ನು ತೊಳೆದು ಕಳಸ ವಿಸರ್ಜನೆ ಮಾಡಿ ಹೊಸ ಕಳಸ ಉಡಬೇಕು. ಗುರುವಾರ ಈ ಕೆಲಸವನ್ನು ನೀವು ಮಾಡ್ಕೋಬೇಕಾಗತ್ತೆ. ಗುರುವಾರ ಯಾವ ರೀತಿ ಪೂಜೆ ಮಾಡೋದು, ಜೊತೆಯಲ್ಲಿ ರಾಯರ ಪೂಜೆ ಯಾವ ರೀತಿ ಮಾಡೋದು, ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನು ಗ್ರಹಣದ ದೋಷಗಳು ತಾಗದೇ ಇರೋದಕ್ಕೋಸ್ಕರ ನೀವು ಸಾಯಂಕಾಲ ಏನು ಮಾಡಬೇಕು ಅಂದರೆ ತುಳಸಿ ಗಿಡದ ಮುಂದೆ ಮಂಗಳವಾರ ಸಾಯಂಕಾಲ ತುಳಸಿ ಗಿಡದ ಮುಂದೆ ದೀಪ ಹಚ್ಚಬೇಕು. ಇನ್ನು ಹೊಸ್ತಿಲು ಮೇಯ್ನ್ ಡೋರ್ ಹೊಸ್ತಿಲು ಬರುತ್ತಲ್ಲ, ಅಲ್ಲಿ ಒಂದು ದರ್ಬೆ ಇದು ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ ದರ್ಬೆ ಕೊಡಿ ಅಂತಂದು ಕೊಡ್ತಾರೆ. ಆ ಹೊಸ್ತಿಲ ಮೇಲೆ ಅಲ್ಲೊಂದು ದರ್ಬೆ ಇಡಿ, ಜೊತೆಯಲ್ಲಿ ದೇವರ ಮನೆಯ ಹೊಸ್ತಿಲ ಮೇಲೆ ದರ್ಬೆ ಇಡಿ. ಕುಡಿಯುವಂತಹ ನೀರೇನಾದರೂ ಸ್ಟಾಕ್ ಮಾಡ್ಕೊಂಡಿದ್ರೆ ನಾಳೆ ಆ ಕುಡಿಯೋ ನೀರಿಗೆ ಅಥವಾ ಹಾಲೇನಾದರೂ ಮಿಕ್ಕಿದ್ರೆ ಅದೆಲ್ಲದಕ್ಕೂ ಕೂಡ ದರ್ಬೆಯನ್ನು ಹಾಕಿಡಿ. ಯಾವುದೇ ಕಾರಣಕ್ಕೂ ಆಹಾರ ಪದಾರ್ಥಗಳನ್ನು ನಾಳೆ ಉಳಿಸ್ಕೋಬೇಡಿ. ಅಂದರೆ ಅನ್ನ ಉಳಿತು, ಸಾರು ಉಳಿತು ಚೆಲ್ಬಿಡಿ, ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇಟ್ಕೊಂಡೇನಾದರೂ ಅದನ್ನು ಮತ್ತೆ ಉಳಿದೋಯ್ತಲ್ಲ ಅಂಥೇಳಿ ಬುಧವಾರ ಯಾವುದೇ ಕಾರಣಕ್ಕೂ ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಉಳಿದಂತಹ ಆಹಾರ ಪದಾರ್ಥಗಳನ್ನು ಬುಧವಾರ ಬಳಸಬೇಡಿ, ವಿಷ ಆಗೋಗುತ್ತೆ. ವಯೋವೃದ್ಧರು, ಸಣ್ಣ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಆಚೆ ಬರುವಂತಹದ್ದು ಬೇಡ. ಮಧ್ಯಾಹ್ನ ಒಂದು 3:15, 3:30ಇಂದನೇ ಗ್ರಹಣ ಪ್ರಾರಂಭವಾಗುತ್ತದೆ ಅಂತ ಹೇಳಿದ್ರು ಕೂಡ ಇದು ಚಂದ್ರಗ್ರಹಣವಾದ್ದರಿಂದ ಸಂಪೂರ್ಣವಾಗಿ ನಡೆಯುವಂತಹದ್ದು ಸಂಜೆಯ ಟೈಮು, ಜೊತೆಯಲ್ಲಿ ರಾತ್ರಿಯ ಟೈಮೇನೆ ಅದರ ದೋಷಗಳು ಇದ್ದೇ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಸಣ್ಣ ಮಕ್ಕಳು ಮತ್ತು ವಯೋವೃದ್ಧರು ಎಲ್ಲರೂ ಕೂಡ ನೀವು ನೈಟ್ ಊಟನ 8:30 ಒಳಗಡೆ ಮುಗಿಸ್ಕೋಬೇಕು. ಮಧ್ಯಾಹ್ನದ ಊಟ ಆದಷ್ಟು 1 ಗಂಟೆ ಒಳಗಡೆ ಮುಗಿಸ್ಕೊಂಬಿಡಿ ಸಾಧ್ಯವಾದಷ್ಟು. ನಾಳೆ ಸಂಜೆ ಕೂಡ ಒಂದು 5:15, 5:30 ಅಷ್ಟರಲ್ಲಿ ಮಾಮೂಲಿ ದೇವರ ಮನೆಯಲ್ಲಿ ಸ್ವಲ್ಪ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ. ಇದಿಷ್ಟು ಕೂಡ ಗ್ರಹಣದ ಆಚರಣೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಇನ್ನು ನೆಕ್ಸ್ಟ್ ಯಾವ ರೀತಿ ಗುರುವಾರ ನೀವು ಪೂಜೆ ಮಾಡುವಂತಹದ್ದು ಮತ್ತು ರಾಯರ ಪೂಜೆ ಯಾವ ರೀತಿ ಮಾಡುವಂತಹದ್ದು ಎಲ್ಲ ವಿಡಿಯೋವನ್ನು ಹಾಕ್ತೀನಿ. ನಮಸ್ಕಾರ ಎಲ್ರಿಗೂ.